ಅದು ಮುಂಚೆನೇ ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ. ಇಲ್ಲಿ ಕೊಟ್ರಲ್ಲ ವಿಧಾನಸೌಧದಲ್ಲಿ ಕ್ಲೀನ್ ಚಿಟ್ ಇಲ್ಲ, ನೋ ನೋ ನೋ. ಅದು ಪ್ರಿಯಾಂಕಾ ಖರ್ಗೆ ಅವರಂತೂ ನೋ ನೋ, ಇದೆಲ್ಲ ಬಿಜೆಪಿಯ ಕುತಂತ್ರ. ಎಲ್ಲಿ ನೋಡಿದ್ರು ಇವ್ರು ಇದೆ, ಏನು ಕೂಗಿದ್ರು ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತೈತೆ. ಅಂದ್ರೆ ನಾವಲ್ಲಿ ಪ್ರೂವ್ ಆಯ್ತಲ್ಲ. ಈಗ ಅವರೆಲ್ಲ NIA ತನಿಖೆ ಮಾಡಿ ಜೈಲಲ್ಲಿ ಇದಾರಲ್ಲ. ಮತ್ತೆ ಎಲ್ಲಿ ಆಯ್ತಪ್ಪ, ಈ ಗಣೇಶನ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗೆ ಬಂತಪ್ಪ? ಬಾಂಬ್ ತಯಾರು ಮಾಡೋಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಏನು ಹಿಂಗೆ ಸುರ್ಕೊಂಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಪೆಟ್ರೋಲ್ ಬಾಂಬ್ ಹಾಕತ್ತ? ಬಾಂಬ್ ತಯಾರು ಮಾಡಬೇಕಲ್ಲ. ಲಾಂಗು ಮಚ್ಚಿ ಒಂದು ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೆಂಗೆ ಲಾಂಗು ಮಚ್ಚುಗಳೆಲ್ಲ ಬಂತು ಬೀದಿಯಲ್ಲಿ? ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ, ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ. ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ. ಪ್ರಜ್ಞೆ ಇದ್ದಿದ್ರೆ ಬಂದೋಬಸ್ತ್ ಮಾಡಬೇಕಾಯ್ತು. ಕಾಂಗ್ರೆಸ್ ಅವ್ರನ್ನ ಆಗಲಿ ಬಿಡು, ಗಲಾಟೆ ಆಗಲಿ ಅಂತಾನೆ ಇತ್ತ ಅವ್ರ ತಲೆಯಲ್ಲಿ. ಗಲಾಟೆಯಲ್ಲಿ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಗಲಾಟೆ ಆಗಲಿ ಅನ್ನೋ ಥರ ಇತ್ತ. ಇವರು ಕಾಂಗ್ರೆಸ್ ಅವ್ರು ಏನೇ ಆದ್ರೂ BJP ಮೇಲೆ ಗೂಬೆ ಕೂಸೋದು ಒಂದು ಅವ್ರು ಬಿಟ್ಟರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ. ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ. ನೀವು ಹೇಳ್ತಾ ಇದ್ದೀರಾ ಹಿಂದೂಗಳ ಅಂಗಡಿಗೆ ನುಗ್ಗಿದ್ದಾರೆ ಅಂತ. ಮೈತ್ರಿ ಪಕ್ಷದ ನಾಯಕರು ಮುಸ್ಲಿಮರಿಗೂ ಕೂಡ ಪರಿಹಾರ ಕೊಟ್ಟು ಬಂದಿದ್ದಾರೆ ಹೋಗಿ. ನೋಡಿ, ಮೈತ್ರಿ ನಾಯಕರು ಅವರ ಪಾರ್ಟಿಗೆ ಏನು ಸಿದ್ಧಾಂತ ಇದೆಯೋ ಅದನ್ನು ಮಾಡ್ತಾರೆ. ನಮ್ಮ BJP ನಮ್ದೇನಿದೆಯೋ ನಾವು ಮಾಡ್ತೀರಿ. ನಾವು ಅಲ್ಲಿ ನಿಜ ಸ್ಥಿತಿ ಏನು ನಮಗೆ ಮಾಹಿತಿ ಬಂದಿದೆ ಅದ್ರ ಪ್ರಕಾರ ನಾವು ನಡ್ಕೊತೀರಿ. ನಾವು ಕೇರಳದಿಂದ ಬಂದು ಇಲ್ಲಿ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ನಾವು ಆಪಾದನೆಯನ್ನು ಮಾಡಿದ್ದೀರಿ. ಮೊನ್ನೆ ಕೊಡಗಲ್ಲಾದಾಗೂ ಕೂಡ ಅಲ್ಲೂ ಕೂಡ ಕೇರಳದಿಂದ ಬಂದು ಹತ್ಯೆ ಮಾಡಿರೋದು ಪ್ರೂವ್ ಆಗಿದೆ. ಈಗ ಮೈಸೂರಲ್ಲಿ ಗಲಾಟೆ ಆಗಿರೋದು, ಹಿಂದೆ ಗಲಾಟೆ ಆದಾಗೂ ಕೂಡ ಕೇರಳದಿಂದ ಬಂದು ಮಾಡಿರುವಂಥದ್ದು ಗೊತ್ತಾಗಿದೆ. ಶಿವಮೊಗ್ಗದಲ್ಲಿ ಅಲ್ಲೂ ಕೂಡ ಗಲಾಟೆ ನಡೆದಿದೆ, ಅಲ್ಲೂ ಕೂಡ ಕೇರಳದವರು ಬಂದಿದ್ದಾರೆ. ಇವೆಲ್ಲ ಘಟನೆಗಳು ಬಂದು ಮಾಡಿದ್ದಾರೆ ಅಂದಮೇಲೆ ಇದು ಆಟೋಮೆಟಿಕಲಿ ಅದೇ ಆಗಿರ್ತೈತೆ. ತನಿಖೆ ಮಾಡಬೇಕು. ಈ ರೀತಿಯ ಭಿನ್ನ ನಿಲುವು ಹೋರಾಟಕ್ಕೆ ಹಿನ್ನಡೆ ಆಗಲ್ವಾ ಅಂತ ನೋಡಿ, ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾಡಿದ್ದಾರೆ, ನಾವು ನಮ್ಮ ಸಿದ್ಧಾಂತವನ್ನು ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಅಲಯನ್ಸ್ ಆಗಿದೆ, ಅಲಯನ್ಸ್ ಜೊತೆ ಏನಿರ್ತದೋ ಅದನ್ನು ನಾವು ಹೋಗ್ತೀರಷ್ಟೇ. ಅವರ ಸಿದ್ಧಾಂತಗಳಿಗೆ ನಾವೇನು ಸಮಸ್ಯೆ ಇಲ್ಲ, ನಮ್ಮ ಸಿದ್ಧಾಂತಕ್ಕೆ ಅವ್ರದ್ದೇನು ಸಮಸ್ಯೆ ಇರಲ್ಲ. ಹಳ್ಳ ಹಿಡಿದು ಔಟ್ ಇದೆ ಅವಾಗೆ, ಇನ್ನು ಹೋಗೋದೆಲ್ಲಿ ಬರ್ತೈತೆ? ಹಳ್ಳ ಹಿಡಿದು ನೆಲ ಕಚ್ಚಿ ಔಟ್ ಇದೆ. ಹಿಂಗೆ ತನಿಖೆ ಅವ್ರಿಗೆ ತನಿಖೆ ಪ್ರಶ್ನೆನೇ ಇಲ್ಲ ರೀ. ಫಸ್ಟೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಅವರು. ಇಲ್ಯಾರು ಮಾಡಿಲ್ಲ, ಇಲ್ಯಾರು ಬಂದಿಲ್ಲ, ಅವ್ರು ಪಾರ್ಶಾಲಿಟಿ ಮಾಡಲ್ಲ ಅಂದರೆ ಫಸ್ಟ್ 25 ಜನ A1 A2 A3 A4 A5 A2 A6 A10 ಎಲ್ಲ ಹಿಂದೂಗಳೇ. A35 A36 A37 ಅವರೆಲ್ಲ ಮುಸ್ಲಿಮರು. ಅರ್ಥ ಆಗಲ್ಲ. ಇದಕ್ಕಿಂತ ಬೇಕಾ? ಕರ್ನಾಟಕ ಜನ ಅರ್ಥ ಮಾಡ್ಕೋಬೇಕಿದು.